ಸನಾತನ ಧರ್ಮದ ಯಾವುದೇ ಹೆಣ್ಣು ಮಗಳಿಗೆ ಆ ದಲಿತ ಹೆಣ್ಮಗಳಿಗೆ ಯಾವುದೇ ಸಮಾಜದಲ್ಲಿ ಚಾಮುಂಡಿ ತಾಯಿಗೆ ಪೂಜೆ ಮಾಡುವ ಅಧಿಕಾರ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರ. ಕೆಲವೊಂದು ಮಂದಿ ಉದ್ದೇಶಪೂರ್ವಕವಾಗಿ ಈ ಹೊಸದೊಂದು ಟ್ರೆಂಡ್ ಚಾಲು ಮಾಡ್ಬೇಕಂತ ನಾವು ವಹಿಸಿ ಅದೇನಂದ್ರೆ ದಲಿತ್ ಮುಸ್ಲಿಂ ಬಾಯಿ ದಲಿತ್ ಮುಸ್ಲಿಂ ಪಾಕಿಸ್ತಾನದಾಗ ಏನೈತೆ ಪರಿಸ್ಥಿತಿ. ನಾನು ದಲಿತ ಬಾಂಧವ ಕೇಳ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1944ರಾಗ ಒಂದು ಪುಸ್ತಕ ಬರೆದು ಎಷ್ಟು ಅವ್ರ ಮುಂದಿನ ಚಿಂತನೆ ಇತ್ತು ಹೇಳಿ. ಅದಕ್ಕೆ ನಾನು ಸಮಸ್ತ ಹಿಂದೂಗಳಿಗೆ ವಿನಂತಿ ಮಾಡ್ಕೊತೀನಿ, ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ನಿಮ್ಮ ಮನೆಯಾಗ ಇಡಬೇಕು. ಯಾಕಂದ್ರೆ ಈಗ ಹೇಳ್ತೀವಿ ನಾವು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಎಲ್ಲ ಮುಖ ತೆಗೆದು ನೋಡ್ರಿ, ಆನ್ಲೈನ್ದಾಗ ನೆಟ್ಟದಾಗ ಹೋಗಿ ನೋಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಪುಸ್ತಕದಾಗ ಹೇಳ್ತಾರೆ, ನೆಹರು ಗಾಂಧಿಗೆ ವಾರ್ನಿಂಗ್ ಮಾಡ್ತಾರೆ. ಏನಂತೇಳಿ, ಮಿಸ್ಟರ್ ಗಾಂಧಿ, ನಿನಗೇನಾರ ಭಾರತ ಓಡೋದು ಮುಸಲ್ಮಾನರಿಗೊಂದು ಭಾರತ ಹಿಂದೂಗಳಿಗೆ ಅಥವಾ ಭಾರತ ಎರಡು ಮಾಡೋದಿದ್ರೆ, ಭಾರತವನ್ನು ಇಬ್ಬಾಗ ಮಾಡೋದಿದ್ರೆ ಇಲ್ಲಿ ಕೇಳಿರಲಿ ಅಂಬೇಡ್ಕರ್ ಎಷ್ಟು ಸ್ಪಷ್ಟ ಇದ್ದಾರೆ. ಇಲ್ಲಿರುವಂತ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸ್ಬೇಕು, ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರ್ಬೇಕಂತ ಹೇಳಿ ನಾ ಹೇಳ್ತಾ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರೆಲ್ಲ, ನರೇಂದ್ರ ಮೋದಿ ಅವರೆಲ್ಲ, ಲಾಲ್ ಕೃಷ್ಣ ಅದ್ವಾನಿ ಅವರೆಲ್ಲ, ಈ ದೇಶದ ಸಂವಿಧಾನ ಬರೆದಂತ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್.